ನಾನು ನಿಮ್ ಮುಂದೆನೇ ಇದ್ದೀನಿ. ಯಾಕೆ ನಿಮ್ಗೆ ಕಾಣಿಸ್ತಿಲ್ವಾ? ರಾಮ, ನಿನ್ಗೇನ್ ಅನ್ಸುತ್ತೆ ನಾನು ನಿನ್ನ ಹುಡುಕಕ್ಕಾಗಲ್ಲ ಅಂತನಾ? ಒಂದ್ಸರಿ ನನ್ ಕಣ್ ಮುಂದೆ ಬಾ. ಹೇಗ್ ಪಾಠ ಕಲಿಸ್ತೀನಿ ಅಂದ್ರೆ ಜೀವನ ಎಲ್ಲ ನೆನ್ಪಿರ್ಬೇಕು. ನನ್ನನ್ನೇ ಕಪಟಿ ಅಂತೀಯಾ? ಹಾ, ನನ್ನನ್ನ ದೆವ್ವ, ಮತ್ತೆ ನನ್ನ ಗೂಂಡ. ನೀನು ಅಡ್ಗೆ ಮನೇಲಿ ಹೋಗಿ ನೋಡು. ಹಾ ಅಮ್ಮ. ಅಮ್ಮ, ಅಡ್ಗೆ ಮನೇಲಿ ಇಲ್ಲ ಅವರು. ಮಂಚದ ಕೆಳಗೂ ಇಲ್ವಾ ಅವರು? ನೀವೆಲ್ಲಿದ್ದೀರಾ? ಇಲ್ಲೇ ಮೇಲೆ ನೋಡಿ, ಎಡಕ್ಕೆ ನೋಡಿ, ಬಲಕ್ಕೆ ನೋಡಿ. ಅಪ್ಪ, ಏನ್ ಎಡಕ್ಕೆ ಬಲಕ್ಕೆ ಅಂತ ಹೇಳ್ತಿದ್ದೀರಾ? ಬೇಗ ಮುಂದೆ ಬನ್ನಿ. ಈಗ ನಿಮ್ಮ ಮುಂದೆ ನೋಡಿ. ನೀವು ನಮ್ಮ ಮುಂದೆನೇ ಇದ್ರೆ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ? ನಾನು ಪ್ರೇತ. ಪ್ರೇತಗಳಿಗೆ ಲಾಭವೇನೆಂದರೆ ಬೇಕಾದಾಗ ಪ್ರತ್ಯಕ್ಷವಾಗಬಹುದು ಹಾಗೂ ಬೇಡದಿದ್ದಾಗ ಅದೃಶ್ಯವಾಗಬಹುದು. ಪ್ರೇತವೇ? ಹೌದು, ನಾನು ಪ್ರೇತ. ಈಗ ನಾನು ಪ್ರೇತವಾಗಿದ್ದೇನೆ. ಪ್ರಳಯನಾಥ ಪಿಶಾಚಿಯ ಅನುಚರ ಪ್ರೇತ. ಹಿಂದೆ ತಿರುಗಿ ನೋಡಿ, ನೋಡಿ ಹಿಂದೆ. ಇಂದು ಅಮಾವಾಸ್ಯೆಯ ಮರುದಿನ. ಇಂದು ನಾವು ಬಾಬಾ ಹೇಳಿದ ಹಾಗೆ ಮಾಡಲೇಬೇಕು. ಅಲ್ಲಿ 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 ಯಾರೋ ಇದ್ದಾರೆ, ಅಲ್ಲಿ ಯಾರೋ ಇದ್ದಾರೆ. ನಾನೇ ನೋಡಿದೆ. ಅಲ್ಲಿ ಆ ಕಂಬದಿಂದ ಯಾರೋ ವಿಚಿತ್ರವಾದ ವ್ಯಕ್ತಿ ನಮ್ಮನ್ನ ನೋಡ್ತಾ ಇದ್ದಾರೆ. ಗುರುಗಳೇ, ಇದು ಬೇರೆ ಯಾರು ವಿಚಿತ್ರ ವ್ಯಕ್ತಿ ಅಲ್ಲ, ನಿಮ್ಮ ಪ್ರೀತಿಯ ತಂಗಿ ಇವರು. ಅಯ್ಯೋ, ನನಗೆ ನನ್ನ ತಂಗಿ ಗೊತ್ತಾಗೋದಿಲ್ವಾ? ಏನಾಯ್ತು ಅಣ್ಣ? ಏನೂ ಇಲ್ಲ ತಂಗಿ, ಏನೂ ಇಲ್ಲ. ನೀನು ಇಲ್ಲೇ ಕುತ್ಕೋ, ನಾನು ಈಗಲೇ ಬರ್ತೀನಿ. ಆಗಲಿ. ದ್ವಾರದಲ್ಲಿ ಸಿಕ್ಕಾಕೊಂಡೆ. ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ, 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 ಕಾಪಾಡಿ. ಗುರುಗಳಿಗೆ ಯಾವುದು ತೊಂದರೆ ಕಾಪಾಡಿ, ಆದ್ರೂ ಮಾಡಿ ತಂಗಿ. ಕಾಪಾಡಿ. ನಡೀರಿ ನಡೀರಿ ನಡೀರಿ, ನೀವು ಮುಂದೆ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಅಯ್ಯೋ ಕಾಪಾಡಿ. ಅಣ್ಣ, ಬರ್ತಾ ಇದ್ದೀವಿ ಗುರುಗಳೇ. ಅಣ್ಣ, 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 ನನ್ ಕಾಪಾಡು, ನನ್ ಕಾಪಾಡು ತಂಗಿ, ಕಾಪಾಡಬೇಕು. ಕಾಪಾಡು. ಅವರಿಂದ 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 ಅಂದರೆ ಯಾರು ಗೊತ್ತಿಲ್ಲ, ಆದ್ರೆ ನನ್ನ ಮೇಲೆ ಆ ಕೋಣೆ ಒಳಗಿಂದ ಯಾರು ಆಕ್ರಮಣ ಮಾಡಿದ್ದಾರೆ. ಏನು? ನನ್ನ ತಲೆ ಮೇಲೆ ಯಾರ ಪರ್ಕೆಯಿಂದ ಆಕ್ರಮಣ ಮಾಡಿದ್ರು ತಂಗಿ. ಅವರು ಬಾಯಿಂದ ವಿಚಿತ್ರ ವಿಚಿತ್ರ ಧ್ವನಿ ಕೂಡ ಮಾಡ್ತಾ ಇದ್ರು. ಧ್ವನಿ ಬೇರೆ ಮಾಡ್ತಿದ್ರ? ಆ ಧ್ವನಿ ತೇಟ್ ವರ್ಣಮಾಲ ಮಾಡಿದಾಗೆ ಅನ್ನಿಸ್ತಾ ಇತ್ತು.
ಯಾವ ಧ್ವನಿ ಮಾಡುತ್ತಿದ್ದರು? ನಡೆಯಿರಿ. ಇಲ್ಲ. ಅಯ್ಯೋ ಇಲ್ಲ ಇಲ್ಲ ಅಣ್ಣ, ನಾನು ಇರುವೆನಲ್ಲ, ನಡೆಯಿರಿ. ನಮ್ಮನ್ನ ರಕ್ಷಣೆ ಮಾಡು. ಯಾಕಮ್ಮ ಈಗಷ್ಟೇ ನೀನು ನನ್ನನ್ನ ಕೋಲಿಂದ ಹೊಡಿತೀನಿ ಅಂತ ಶಾರದಾ ಹತ್ರ ಹೇಳ್ತಿದ್ದೆ? ಶಾರದಾ ಮಹಾತಾಯಿ, ಇಂದು ತರಕಾರಿಗಳನ್ನು ತರುವುದು ಬೇಡವೇ? ಇಲ್ಲ ಇಲ್ಲ ಬೇಡ, ತರುವುದು ಬೇಡ, ಏನೂ ತರುವುದು ಬೇಡ, ಎಲ್ಲಿಗೂ ಕಳಿಸುವುದಿಲ್ಲ. ನಾವಿಂದು ಮೊಸರನ್ನ ಮಾತ್ರ ಮಾಡುತ್ತೇವೆ, ಬೇರೆ ಏನೂ ಮಾಡುವುದಿಲ್ಲ, ನಿಮ್ಮನ್ನೆಲ್ಲೂ ಕಳಿಸುವುದಿಲ್ಲ. ಅಯ್ಯೋ, ನನ್ನನ್ನು ಯಾರಾದ್ರೂ ಸ್ವಲ್ಪ ನೋಡಿ. ಶಾರದಾ, ನನ್ ಲಂಗೋಟಿ ಎಲ್ಲ ಒದ್ದೆ ಆಯ್ತು. ಗುಂಡಪ್ಪ, ಓ ಗುಂಡಪ್ಪ, ನೀನಂತೂ ನನ್ನ ಪ್ರೀತಿಯ ಗೆಳೆಯ ಅಲ್ವಾ? ನಡಿ, ನಿನ್ನ ರಾಜ್ಯ ಪೂರ್ತಿ ಸುತ್ತಿಸ್ತೀನಿ ಬಾ. ಇಲ್ಲ ಇಲ್ಲ, ನಾನು ಓದ್ಕೋಬೇಕು, ಇಲ್ಲಾಂದ್ರೆ ನಿನ್ ಜೊತೆ ಬರ್ತಿದ್ದೆ. ಓದ್ಕೋಬೇಕಾ ನೀನು? ಹೌದು. ಸುಳ್ಳು ಹೇಳ್ತಿದ್ಯಾ? ಇಂದು ನಿಮ್ಮೆಲ್ಲರನ್ನು ಒಬ್ಬೊಬ್ಬರಿಂದಲೂ ಲೆಕ್ಕವನ್ನು ಚುಕ್ತ ಮಾಡುತ್ತೇನೆ. ಭಾವ, ಪ್ರಣಾಮಗಳು ಭಾವ. ನೀವು ಬಂದ್ಬಿಟ್ರ? ಗೋವಿಂದ, ನನ್ನ ಹತ್ರ ಬಾ, ಬಾ ಇಲ್ಲಿ, ಬಾರು. ಭಾವ, ಅದು ಭಾವ, ಒಂದೇ ಒಂದ್ ರಾತ್ರಿಲಿ ನಿಮ್ ಮುಗ್ರು ಇಷ್ಟೊಂದು ಬೆಳೆದಿದೆ ಹೇಗೆ? ಹೀಗೆಯೇ ನಾನು ಜೀವಂತವಾಗಿದ್ದಾಗ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನ್ನ ತಲೆಯನ್ನು ಕೆಡಿಸುತ್ತಿದ್ದೆ. ಈಗ ಮೊದಲು ನಾನು ನಿನಗೆ ಪಾಠವನ್ನು ಕಲಿಸುತ್ತೇನೆ. ಬೇಡ ಬೇಡ. ಪ್ರೇತರಾಮ, ಈ ಮೂವರ ಮೇಲೆ ಕರುಣೆ ತೋರಿಸಬೇಡ. ಅವಶ್ಯವಾಗಿ ಪ್ರೇತ ಬಂಧು. ಅಯ್ಯೋ, ಅಪ್ಪ ಅಂತೂ ನಿಜವಾಗ್ಲೂ ಪ್ರೇತ ಆಗೋಗಿದ್ದಾರೆ. ಅವ್ರ ಜೊತೆಗೆ ಅವ್ರ ಜುಟ್ಟು ಬಂದು ಕೂಡ ಪ್ರೇತ ಆಗೋಗಿದೆ. ಇಂದು ನಮ್ಮ ಸ್ಥಿತಿ ಏನಾಗುತ್ತೋ? ಅಣ್ಣ, ಇಲ್ಲಂತೂ ಯಾರೂ ಇಲ್ಲ. ಇಲ್ಲ ತಂಗಿ, ಇದ್ರು, ಇಲ್ಲೇ ಇದ್ರು, ಅವಶ್ಯವಾಗಿದ್ರು. ನಾವು ಆ ದ್ವಾರದ ಸಿಕ್ಕಾಕೊಂಡಿದ್ದೆ. ಅವರು ನಾನು ಹೊಡಿತಾನೆ ಇದ್ರು. ನಮಗೆ ತುಂಬಾ ಹೊಡೆದು ಬಿಟ್ರು. ಗುರುಗಳೇ, ನಿಮ್ಗೆ ಆ ಮಾಂತ್ರಿಕ ಕಾಲಭೈರವನ ಎಚ್ಚರಿಕೆ ನೆನಪಿದೆಯಾ? ಮಹಾರಾಜರ ನಮ್ಮ ಅನುಪಸ್ಥಿತಿಯಲ್ಲಿ ಪ್ರಳಯನಾಥ ತನ್ನ ಅನುಚರರ ಜೊತೆ ವಿಜಯನಗರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಾನೆ. ಹಾಗೂ ಅದರ ಪ್ರಕೋಪ ಎಲ್ಲರ ಮೇಲೂ ಬೀಳುತ್ತದೆ. ಅಣ್ಣ, ನೀವು ಸ್ವಲ್ಪ ಹೊತ್ತು ವಿಶ್ರಾಮ ತೆಗೆದುಕೊಳ್ಳಿ, ಸ್ವಲ್ಪ ನೆಮ್ಮದಿ ಆಗುವುದು. ವಿಶ್ರಾಂತಿ ತೆಗೆದುಕೊಳ್ಳಿ ಗುರುಗಳೇ, ವಿಶ್ರಾಂತಿ ತೆಗೆದುಕೊಳ್ಳಿ. ಆಗ್ಲಿ, ನಾವು ವಿಶ್ರಾಂತಿ ತೆಗೆದುಕೊಳ್ತೀವಿ. ಬನ್ನಿ. ಹುಷಾರು, ಮಲಗಿ. ಗುರುಗಳೇ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ನಾವು ಹೊರಡುತ್ತೇವೆ. ಹೊರಡ್ತಿದ್ದೀವಿ. ನಡೆಯಿರಿ ತಂಗಿಯವರೇ, ಬನ್ನಿ. ಮುಚ್ಚಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಲಿ. ಮುಚ್ಚಿ, ನಡೆಯಿರಿ, ಬನ್ನಿ. ಅಯ್ಯೋ ಗುರುಗಳೇ, ಇವರಂತೂ ನಮ್ಮ ಗುರುಮಾತೆ. ಇವಳು ಗುರುಮಾತೆ ಅಲ್ಲ, ಪಿಶಾಚಿ, ಆ ಪ್ರಣಯನಾಥ ಕಳ್ಸಿರೋ ಪ್ರೇತ. ಅಯ್ಯೋ ಕಾಪಾಡಿ! ಸ್ವಾಮಿ, ಈಗ ನಮ್ಮ ಕಾರ್ಯ ಮುಗಿದಿದೆ ಸ್ವಾಮಿ. ನಾವು ನಿಮಗೆ ಕ್ಷಮೆ ಕೇಳಬೇಕು. ನಿಲ್ಲಿ ಸ್ವಾಮಿ, ನಿಲ್ಲಿ. ನಾವು ನಿಮಗೆ ಕ್ಷಮೆ ಕೇಳಬೇಕು ಸ್ವಾಮಿ. ನಾನು ವರುಣಮಾಲಾ. ನಿಲ್ಲಿ ಸ್ವಾಮಿ, ನಿಲ್ಲಿ. ನಮ್ಮನ್ ಬಿಟ್ಬಿಡು, ನಾವು ಹೊರಗಡೆ ಹೋಗ್ತೀವಿ. ನಮ್ಮನ್ ಹೋಗಕ್ ಬಿಡಿ. ಒಂದೇ ಒಂದು ಷರತ್ತಿನ ಮೇಲೆ ಬಿಡುವೆ. ಏನದು ಷರತ್ತು? ಅಮ್ಮ, ಮೊದಲು ಮಾತು ನೀಡಿ. ರಾಮನಿಗೆ ಇಂದಿನ ನಂತರ ಎಂದಿಗೂ ನೀವು ನಿಮ್ಮ ಕೋಲಿನಿಂದ ಹೊಡೆಯುವುದಿಲ್ಲವೆಂದು. ಹೊಡೆಯುವುದೇನು? ಎಂದಿಗೂ ನಿಮ್ಮ ಕೋಲಿನಿಂದ ಅವನನ್ನು ಹೆದರಿಸಬಾರದು.
ಏನಂದ್ರಿ? ಮಾಡ್ತೀರಾ? ಅಮ್ಮ ಅಮ್ಮ ಹೊಡಿಯಲ್ಲ ಅಂತ ಹೇಳಿ ಅಮ್ಮ, ಇನ್ನೊಂದ್ಸರಿ ಹೇಳಿದ್ರು ನೋಡಿ. ಅವರು ಹೇಳ್ತಾರೆ. ಈಗ ಶಾರದಾದೇವಿ, ನೀನು ಮಾತು ಕೊಡು. ನೀನು ರಾಮನಿಂದ ಮನೆಯ ಕೆಲಸವನ್ನು ಮಾಡಿಸುವುದಿಲ್ಲವೆಂದು. ಇಲ್ಲ, ಮಾಡಿಸುವುದಿಲ್ಲ, ಖಂಡಿತ ಮಾಡಿಸುವುದಿಲ್ಲ. ರಾತ್ರಿ ಮಲಗುವಾಗ ಇವನ ಕಾಲನ್ನು ಒತ್ತುವೆ, ನಿನ್ನ ಕಾಲನ್ನು ಒತ್ತಿಸಿಕೊಳ್ಳುವುದಿಲ್ಲವೆಂದು. ಶಾರದಾ, ನೀನ್ ಇವನಿಂದ ಕಾಲೊತ್ತಿಸಿಕೊಳ್ಳುವೆಯಾ? ಅಮ್ಮ, ಅವಾಗ ಅಷ್ಟೇ ಅಮ್ಮ. ನಾನು ಮಾತು ಕೊಡ್ತೀನಿ, ಇನ್ಯಾವತ್ತೂ ಒತ್ತಿಸ್ಕೊಳ್ಳಲ್ಲ, ಖಂಡಿತ. ನಾನು ಮಾತು ಕೊಡ್ತೀನಿ. ಸಾಲದ ಅಮ್ಮನ ಹತ್ರ ಹಾಕೋದ್ಬೇಕಾದ್ಲೆ ನಾನು ಅವಳಿಗೆ ಸಹಾಯ ಮಾಡಲ್ಲ ಅಂತ ಬಿದ್ದು ಪ್ಲೇತಮ್ಮ ಆಸಯ. ನೀನು ಹೀಗೆ ಮಾಡುತ್ತಿದ್ದೆಯಾ ಗುಂಡಪ್ಪ? ಅವಾಗ ನಾನು ಮಾತು ಕೊಡ್ತೀನಿ, ಇನ್ಮೇಲೆ ಮಾಡಲ್ಲ. ಈ ಪ್ರೇತ ಅಪ್ಪನಿಗೆ ಇಷ್ಟು ಸಹಾಯ ಹೇಗೆ ಮಾಡುತ್ತಿದೆ? ಇದಂತೂ ಹೆಚ್ಚು ಪಕ್ಷಪಾತ ಮಾಡುತ್ತಿದೆ. ಅವಶ್ಯವಾಗಿ ಇದೊಂದು ಸಂಚೆ. ಗುರುಗಳೇ, ನಿಂತುಕೊಳ್ಳಿ. ಗುರುಗಳೇ, ಈ ಎಲ್ಲ ವಿಜಯನಗರ ನಿವಾಸಿಗಳೆಲ್ಲ ಎಲ್ಲೋದ್ರು? ಈ ಅಂಗಡಿಗಳು ಮುಚ್ಚಿವೆ. ಎಲ್ಲಿ ಯಾರು ಇಲ್ಲ ಗುರುಗಳೇ. ಆ ಪ್ರಳಯನಾಥ ಪಿಶಾಚಿಗೆ ಹೆದರ್ಕೊಂಡು ಎಲ್ಲರೂ ಅವ್ರ ಮನೆ ಒಳಗೆ ಅಡಿಗೆ ಕೂತಿದ್ದಾರೆ. ಅನಂತಲಕ್ಷ್ಮಿ, ಅಯ್ಯೋ ಅನಂತಲಕ್ಷ್ಮಿಯಲ್ಲಿ ತಂಗಿಯವರು. ಅಯ್ಯೋ ಮೂರ್ಖರೇ, ಅನಂತಲಕ್ಷ್ಮಿಯಲ್ಲಿ. ಅನಂತಲಕ್ಷ್ಮಿ, ನಾನೀಗ ಮಾತನಾಡಬಹುದು. ಬಾಬಾ ನನಗೆ ಹೇಳಿದ ಕಾರ್ಯ ಮುಗಿದಿದೆ. ಅನಂತಲಕ್ಷ್ಮಿ, ಜೋರಾಗಿ ಹೇಳಿ. ಜಯ ಮಾತೆ. ನಾನು ನಿಮ್ಮ ಅತ್ತಿಗೆ. ಓ ದೇವರೇ, ನಾನು ಮತ್ತೆ ಒಳಗೆ ಹೋಗ್ಬೇಕು. ಇಲ್ಲ, ಬೇಡ ಗುರುಗಳೇ, ಬೇಡ. ಗುರುಗಳೇ, ತಂಗಿಯವರು ಮನೆಯಲ್ಲಿಲ್ಲ. ಅವರು ಓಡಿ ಹೋಗಿದ್ದನ್ನು ನೋಡಿದೆವು. ಅಲ್ಲವೇ? ಮನೆ ಸರಿಯಾಗಿ ಹೇಳ್ತಿದ್ದಾನೆ, ನೋಡಿದ್ವಿ. ನೀವು ನಿಜವಾಗ್ಲೂ ಕಣ್ಣಾರೆ ನೋಡಿದ್ರಾ? ಹಾಗಿದ್ರೆ ಅನಂತಲಕ್ಷ್ಮಿ ನಮ್ಮ ಜೊತೆ ಯಾಕಿಲ್ಲ? ಗುರುಗಳೇ, ದೊಡ್ಡ ಬಿರುಗಾಳಿ. ಆ ಕೋಟ್ವಾಲರು ಹೇಳಿದ ಹಾಗೆಯೇ ಇದೆ ಗುರುಗಳೇ. ಮಹಾರಾಜರೇ, ಅವರು ನನ್ನನ್ನು ಸಾಯಿಸುವುದು. ಗುರುಗಳೇ, ಪ್ರಳಯನಾಥನ ಪ್ರಕೋಪ ಇಡೀ ವಿಜಯನಗರದ ಮೇಲೆ ಬೀರಿದೆ ಅನ್ಸ್ತಿದೆ. ಎಲ್ಲರೂ ಸತ್ತು ಹೋಗುವೆವು. ಕಾಪಾಡಿ! ಅಯ್ಯೋ ಕಾಪಾಡಿ! ಓಡಿ! ಬೇಡ, ಕ್ಷಮಿಸಿ. ಬದುಕೊಂಡೆ. ಅಯ್ಯೋ, ಅಲ್ಲಿ ಎಲ್ಲಿ ನೋಡ್ತಾ ಇದ್ದೀರಾ ಮೂರ್ಖರೇ? ಇಲ್ಲಿ ಬನ್ನಿ, ಬಂದು ನನ್ನನ್ನು ಎದ್ದೇಳಿಸಿ. ಮತ್ತೆ ಬರಲ್ಲ ತಾನೆ? ಏಳ್ಸಿ. ಅಯ್ಯೋ ದೇವರೇ, ನನ್ನ ಪ್ರೀತಿ ತಂಗಿ ಅನಂತಲಕ್ಷ್ಮಿ ಇವಾಗ ಎಲ್ಲಿದ್ದಾಳೋ ಏನೋ. ಅಯ್ಯೋ ದೇವ್ರೆ, ಈಗ ನಾನು ಏನು ಮಾಡುವುದು? ಈಗ ನಮ್ಮ ಸ್ವಾಮಿ ಮಾತ್ರ ನಿನ್ನನ್ನು ಸರಿ ಮಾಡಲು ಸಾಧ್ಯ. ನೀನು ಇಲ್ಲೇ ಇರು, ನಾನು ಈಗಲೇ ಸ್ವಾಮಿಗಳನ್ನು ಇಲ್ಲಿಗೆ ಕರೆತರುವೆ. ಇಲ್ಲೇ ನಿಲ್ಲು. ಹಾ, ಇಲ್ಲಿ ಬನ್ನಿ. ಕರೀತಿದ್ದಾರೆ. ಹೇಳಿ ಗುರುಗಳೇ. ಎಲ್ಲಿ ನನ್ನ ತಂಗಿ? ಅವಳನ್ನ ಯಾಕೆ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ? ಕ್ಷಮಿಸಿ ಗುರುಗಳೇ, ಅದು ಗುರುಮಾತೆಯ ರೂಪದಲ್ಲಿದ್ದ
ಪ್ರಳಯನಾಥ ಪಿಶಾಚಿಯನ್ನು ನೋಡಿ ನಾವು ಹೆದರಿ ಹೋದೆವು. ನಮಗೆ ಏನು ತೋಚಲಿಲ್ಲ. ಗುರುಗಳೇ, ನಾವು ಹೇಳುವುದನ್ನು ನಂಬಿ ನಾವು ತಂಗಿಯವರು ಮನೆಯಿಂದ ಓಡಿ ಹೋಗುವುದನ್ನು ನೋಡಿದೆವು ಗುರುಗಳೇ, ಅಲ್ವಾ ದನಿ? ಮನಿ ಮತ್ತೆ ಸತ್ಯವನ್ನೇ ಹೇಳ್ದ. ಅವಳು ಮನೆಯಿಂದ ಹೊರಗೋಗೋದು ನೀವು ನೋಡಿದ್ದೀರಿ ಅಂದ್ರೆ ಈಗ ಯಾಕೆ ನಮ್ಮ ಜೊತೆ ಅವಳಿಲ್ಲ? ಇದೇ ಚಿಂತೆ ಮಾಡುವ ವಿಷಯ ಗುರುಗಳೇ. ಇದರ ಅರ್ಥ ಅವಳು ಅಲ್ಲೇ ಇರಬೇಕು. ಹಾಗಾದರೆ ಇದರ ಅರ್ಥ ಅವನು ಕೂಡ ಅಲ್ಲೇ ಇರುವನು. ಹಾಗೂ ಇದರ ಅರ್ಥ ಅವನು ಅಲ್ಲಿ ಇದ್ದನು, ಹಾಗಾಗಿ ಅವಳು ಅಲ್ಲೇ ಇದ್ದಾಳೆ. ಗುರುಗಳೇ, ಯಾರೆಲ್ಲಿದ್ರು, ಈಗ ಯಾರೆಲ್ಲಿದ್ದಾರೆ? ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣರೇ? ಆದರೆ ಪಂಡಿತ ರಾಮಕೃಷ್ಣರು ಕಾಣೆಯಾಗಿದ್ದಾರೆ. ಪಂಡಿತ ರಾಮಕೃಷ್ಣರು ಕಾಣೆಯಾಗಿಲ್ಲ, ಅವರು ಅವರ ಮನೆಯಲ್ಲಿ ಅಡಿಗೆ ಕುಳಿತಿದ್ದಾರೆ. ಗುರುಗಳೇ, ಪಂಡಿತ ರಾಮಕೃಷ್ಣರು ಅವ್ರ ಮನೆಯಲ್ಲೇ ಬಚ್ಚಿಟ್ಕೊಂಡಿದ್ದಾರೆ ಅಂದ್ರೆ ಒಂದ್ ಪಕ್ಷ ಆ ಮಾತನ್ನ ನಂಬ್ತೀವಿ. ಆದ್ರೆ ನಿಮ್ಮ ತಂಗಿ ಯಾಕೆ ಅಲ್ಲಿಗೆ ಹೋಗ್ತಾರೆ? ಯಾಕಂದರೆ ಪಂಡಿತ ರಾಮಕೃಷ್ಣರು ಅವರ ಮನೆಯಲ್ಲೇ ಇದ್ದಾರೆ. ಅವನು ನನ್ನ ಪ್ರೀತಿಯ ತಂಗಿಯನ್ನು ತನ್ನ ಮಾಯಾಜಾಲದಲ್ಲಿ ಬಂಧಿಸಿದ್ದಾನೆ. ನನಗೆ ಪೂರ್ಣ ವಿಶ್ವಾಸವಿದೆ, ನನ್ನ ತಂಗಿ ಅನಂತಲಕ್ಷ್ಮಿ ಅವನ ಮನೆಗೆ ಹೋಗಿರಬೇಕು. ಧನಿಮನಿ, ಹೇಳಿ ಗುರುಗಳೇ. ಬನ್ನಿ ನನ್ನ ಜೊತೆ. ನಡಿ ನಡಿ. 27ನೇ ಮಾತು ಕೊಡು ಶಾರದಾ, ನೀನು ರಾಮನಿಗೆ ಪ್ರತಿದಿನ ತುಪ್ಪ, ಪೂರಿ ಹಾಗೂ ಭಿನ್ನ ಭಿನ್ನವಾದ ಸ್ವಾದಿಷ್ಟ ಭೋಜನವನ್ನು ತಿನಿಸುವೆ ಎಂದು ಮಾತು ಕೊಡು. ಸರಿ, ಹಾಗೇ ಮಾಡುತ್ತೇನೆ. ಕೇಳಿಸ್ಲಿಲ್ಲ? ಹಾಗೇ ಮಾಡುತ್ತೇನೆ. ಅಪ್ಪ, ಅಮ್ಮ ನಿನಗೆ ಮದ್ವೆಲೂ ಇಷ್ಟು ಮಾತು ನೀಡಿರ್ಲಿಲ್ಲ, ಇನ್ನು ಎಷ್ಟು ಮಾತು ತಗೋತೀರಾ ಅಪ್ಪ? ನನ್ನ ತಂಗಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ನನ್ನ ತಂಗಿ? ಗುರುಗಳೇ, ನೀವಾ? ನಾನೇ. ಎಲ್ಲಿದ್ದಾಳೆ ನನ್ನ ತಂಗಿ ಅನಂತಲಕ್ಷ್ಮಿ? ಅವಳಿಗೂ ನಮಗೂ ಏನು ಸಂಬಂಧ? ನಿಮ್ಮ ತಂಗಿ ಎಲ್ಲಿದ್ದಾಳೆಂದು ನಮಗೆ ಗೊತ್ತಿಲ್ಲ. ನಮ್ಮನ್ನೇಕೆ ಕೇಳುತ್ತಿರುವಿರಿ? ಇಲ್ಲಿಂದ ಹೊರಡಿ. ಸರಿ, ಹಾಗೆ ಆಗಲಿ. ನಾನು ನನ್ನ ತಂಗಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗದೆ ಇಲ್ಲಿಂದ ಹೋಗುವುದಿಲ್ಲ. ಗುರುಗಳೇ, ನಿಮ್ಮ ತಂಗಿ ಇಲ್ಲಿದ್ದರೆ ತಾನೇ ಅವಳ... ಸುಳ್ಳನ್ನು ಹೇಳುತ್ತಿರುವಿರಿ ನೀವೆಲ್ಲರೂ. ನಮಗೆ ಗೊತ್ತಿದೆ ಅವಳು ಇಲ್ಲೇ ಇದ್ದಾಳೆ. ಹೇಳಿ, ಎಲ್ಲಿದ್ದಾಳೆ? ಅಯ್ಯೋ ದೇವರೇ, ನಿಮ್ಮ ತಂಗಿ ಇಲ್ಲೇಕೆ ಇರುತ್ತಾಳೆ? ಯಾಕಂದ್ರೆ ಅವಳು... ಇಲ್ಲ, ನಾವು ಕಾರಣವನ್ನು ಹೇಳುವುದಿಲ್ಲ. ಅವಳು ಇಲ್ಲೇ ಇರುವಳೆಂದು ನಮಗೆ ಚೆನ್ನಾಗಿ ತಿಳಿದಿದೆ. ಗುರುಗಳೇ, ನಿಮ್ಮ ತಂಗಿ ಇಲ್ಲಿ ಇಲ್ಲ. ಇದ್ದಾಳೆ. ಇಲ್ಲ. ಇದ್ದಾಳೆ. ಇಲ್ಲ. ಇದ್ದಾಳೆ. ಇಲ್ಲ. ಇದ್ದಾಳೆ. ಗುರುಗಳೇ, ಸ್ವಲ್ಪ ಹಿಂದೆ ತಿರುಗಿ ನೋಡಿ. ನಿಮ್ಮ ಕಾಣೆಯಾಗಿರುವ ತಂಗಿಯ ಸಮಸ್ಯೆಗಿಂತ ಹೆಚ್ಚು ನಾವೀಗ ದೊಡ್ಡ ಸಮಸ್ಯೆಯಲ್ಲಿದ್ದೇವೆ. ನಮ್ಮ ಮೇಲೆ ವಿಶ್ವಾಸವಿಲ್ಲದಿದ್ದರೆ ಹೋಗಿ ರಾಮನನ್ನೇ ಕೇಳಿ. ನೋಡಿದ್ರ, ನಾನು ಹೇಳಿದೆ ತಾನೆ ಪಂಡಿತ ರಾಮಕೃಷ್ಣ ಮನೆಯಲ್ಲಿ ಅಡಿಗೆಕೊಂಡಿದ್ದಾನೆಂದು. ಎಲ್ಲಿರುವನು ಪಂಡಿತ ರಾಮಕೃಷ್ಣ? ಕರೀರಿ ಅವನನ್ನ. ನಿಮ್ ಹಿಂದೆನೆ ನಿಂತಿದ್ದಾನೆ, ಕೇಳ್ಕೊಳ್ಳಿ. ಹಾಗಾದ್ರೆ ಹೇಳಿ ಪಂಡಿತ ರಾಮಕೃಷ್ಣ. ಹೈ, ಪಂಡಿತ ರಾಮಕೃಷ್ಣ, ಇದೆಂತ ವಿಚಿತ್ರ ವೇಷ ನಿಮ್ಮದು? ಈ ಪಂಡಿತ ರಾಮಕೃಷ್ಣರ ಇದೇನೋ ಹೊಸ ರೂಪ. ಇದು ರಾಮ ಅಲ್ಲ, ರಾಮನ ಪ್ರೇತಾತ್ಮ ರಾಮ.